ನಮಸ್ಕಾರ. ಇವತ್ ನಾವು ಒಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆಯನ್ನ ಚರ್ಚಿಸೋಣ. ಒಬ್ಬ ಮನುಷ್ಯ ಸತ್ತ ಮೇಲೆ ಅವರ ಆತ್ಮ ಒಂದು ದುಷ್ಟಾತ್ಮವಾಗಿ ಬದಲಾಗುತ್ತಾ? ಇದು ಕೇವಲ ಒಂದು ಕಲ್ಪನೆನಾ ಅಥವಾ ಇದರ ಹಿಂದೆ ದೇವತಾಶಾಸ್ತ್ರದ ಆಧಾರ ಇದೆಯಾ? ಬನ್ನಿ ಒಂದು ನಿರ್ದಿಷ್ಟ ಮೂಲವನ್ನ ಆಧರಿಸಿ ಇದರ ಹಿಂದಿನ ತರ್ಕವನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ನಮ್ಮ ಕಲ್ಪನೆಗಳಲ್ಲಿ ಅಥವಾ ಸಿನಿಮಾಗಳಲ್ಲೆಲ್ಲ ನಾವು ನೋಡಿರ್ತೀವಲ್ವಾ, ಒಬ್ಬ ವ್ಯಕ್ತಿ ಸತ್ತಾಗ ಅವರ ಆತ್ಮ ದೇಹವನ್ನ ಬಿಟ್ಟು ದೆವ್ವವಾಗಿ ಅಲೆದಾಡಲು ಶುರು ಮಾಡುತ್ತೆ ಅಂತ. ಈ ನಂಬಿಕೆ ಎಷ್ಟರ ಮಟ್ಟಿಗೆ ಸತ್ಯ? ಬನ್ನಿ ಈ ವಿಶ್ಲೇಷಣೆಯ ಮೂಲಕ ಇದರ ಆಳಕ್ಕೆ ಇಳಿಯೋಣ. ಸರಿ, ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಮೊದಲು ಕೆಲವು ಮೂಲಭೂತ ಪದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ಆತ್ಮ, ಚೇತನ ಮತ್ತೆ ದುಷ್ಟಾತ್ಮ. ಇವುಗಳ ನಿಜವಾದ ಗುರುತು ಏನು ಅಂತ ನೋಡೋಣ. ಮೊದಲನೇದಾಗಿ ಆತ್ಮ ಅಥವಾ ಕೊರಿಯನ್ ಭಾಷೆಯಲ್ಲಿ ಹೊನ್. ಈ ಮೂಲದ ಪ್ರಕಾರ ಇದು ಬರೀ ಒಂದು ಪ್ರಜ್ಞೆ ಅಲ್ಲ, ಇದು ಮನುಷ್ಯನ ಅಸ್ತಿತ್ವದ ತಿರುಳು. ಮ್ಯಾಥ್ಯೂ 10:28ರಲ್ಲಿ ಹೇಳಿರುವ ಹಾಗೆ, ನಮ್ಮ ದೇಹದ ಜೊತೆಗೆ ನ್ಯಾಯತೀರ್ಪಿಗೆ ಒಳಗಾಗುವ ಅಸ್ತಿತ್ವವೇ ಈ ಆತ್ಮ. ಆಮೇಲೆ ಬರೋದು ಚೇತನ ಅಥವಾ ಯಂಗ್. ಇದು ಮನುಷ್ಯರ ಆತ್ಮದ ಹಾಗಲ್ಲ, ಇದು ದೇವದೂತರ ಸತ್ವವಂತೆ. ಅಂದ್ರೆ ಚೇತನ ಅನ್ನೋದು ಮನುಷ್ಯರಿಂದ ಸಂಪೂರ್ಣವಾಗಿ ಭಿನ್ನವಾದ ಒಂದು ವರ್ಗ. ಹೀಬ್ರೂ 1:14ರಲ್ಲಿ ಇವರನ್ನ ಸೇವೆ ಮಾಡುವ ಚೇತನಗಳು ಅಂತನೂ ಕರೆಯಲಾಗಿದೆ. ಕೊನೆಯದಾಗಿ ದುಷ್ಟಾತ್ಮ ಅಥವಾ ಅಕ್ರಿಯಾಂಗ್. ಹೆಸರೇ ಹೇಳೋ ಹಾಗೆ ಇದೊಂದು ಅಶುದ್ಧ ಚೇತನ. ಇದರ ಮುಖ್ಯ ಗುಣ ಏನ್ ಗೊತ್ತಾ? ಅಲೆದಾಡೋದು. ಇದು ಮನುಷ್ಯನ ಆತ್ಮಕ್ಕಿಂತ ಪೂರ್ತಿ ಬೇರೆಯಾದ ಒಂದು ಅಸ್ತಿತ್ವ. ಹಾಗಾದ್ರೆ ನೋಡಿ, ಇಡೀ ವಾದದ ಅಡಿಪಾಯವೇ ಈ ವ್ಯತ್ಯಾಸದಲ್ಲಿದೆ. ಮನುಷ್ಯ ಅಂದ್ರೆ ಆತ್ಮ, ದೇವದೂತ ಅಂದ್ರೆ ಚೇತನ. ಆತ್ಮಕ್ಕೆ ದೇಹ ಮತ್ತು ರಕ್ತದ ಜೊತೆ ನೇರ ಸಂಬಂಧವಿದೆ, ಆದ್ರೆ ಚೇತನಕ್ಕೆ ಹಾಗಲ್ಲ. ಅಂದ್ರೆ ಇವೆರಡೂ ಮೂಲದಲ್ಲೇ ಬೇರೆ ಬೇರೆ, ಒಂದಕ್ಕೊಂದು ಬದಲಾಗೋಕೆ ಸಾಧ್ಯವೇ ಇಲ್ಲ. ಈ ವ್ಯತ್ಯಾಸ ಅರ್ಥ ಆದ್ರೆ ಮುಂದಿನ ಪ್ರಶ್ನೆ ಇನ್ನೂ ಮುಖ್ಯವಾಗುತ್ತೆ. ಅದೇನಂದ್ರೆ ಪಾಪ ಮತ್ತು ಜವಾಬ್ದಾರಿ. ಸ್ವತಂತ್ರ ಇಚ್ಛೆ ಇರೋದೆಲ್ಲಿ? ಹಾಗಾದ್ರೆ ಪಾಪಕ್ಕೆ ಹೊಣೆ ಯಾರೋ? ಆತ್ಮನಾ, ಚೇತನಾನ? ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ಅಂತಿಮ ನಿರ್ಧಾರವನ್ನ ತಗೊಳ್ಳೋದು ಯಾವುದು? ಇದಕ್ಕೆ ಉತ್ತರವಾಡಿ ಲೇಖಕರು ಲೆವಿಟಿಕಸ್ನಿಂದ ಒಂದು ಮುಖ್ಯವಾದ ಮಾತನ್ನ ಉಲ್ಲೇಖಿಸ್ತಾರೆ. ಏನದು ಅಂದ್ರೆ, ರಕ್ತದಿಂದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗುತ್ತೆ, ಯಾಕಂದ್ರೆ ಆತ್ಮ ಇರೋದೇ ರಕ್ತದಲ್ಲಿ ಅಂತ. ಈ ಮಾತು ಆತ್ಮಕ್ಕೂ ದೇಹದ ಕ್ರಿಯೆಗಳಿಗೂ ಇರೋ ಆಳವಾದ ಸಂಬಂಧವನ್ನ ತೋರಿಸುತ್ತೆ. ಅಂದ್ರೆ ನೋಡಿ, ನಮ್ಮ ನಿರ್ಧಾರಗಳನ್ನ ತಗೊಳ್ಳೋ ಶಕ್ತಿ ಅಂದ್ರೆ ಸ್ವತಂತ್ರ ಇಚ್ಛೆ, ಅದು ಆತ್ಮದಲ್ಲೇ ಇರುತ್ತೆ ಅಂತ ಈ ಮೂಲ ಹೇಳುತ್ತೆ. ಹಾಗಾಗಿ ನಮ್ಮ ದೇಹ ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ಆತ್ಮವೇ ನೇರ ಹೊಣೆ. ಸರಿ, ಪಾಪದ ಜವಾಬ್ದಾರಿ ಆತ್ಮದ್ದು ಅಂತ ಗೊತ್ತಾಯ್ತು. ಹಾಗಾದ್ರೆ ದೇಹ ಸತ್ತ ಮೇಲೆ ಈ ಆತ್ಮಕ್ಕೇನಾಗತ್ತೆ? ಈ ವಾದ ಹೇಗೆ ಮುಂದುವರಿಯುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಈ ಮೂಲ ಒಂದು ತುಂಬಾನೇ ಸ್ಪಷ್ಟವಾದ ನಿಲುವಿಗೆ ಬರುತ್ತೆ. ಏನಂದ್ರೆ, ದೇಹ ಇಲ್ದೇ ಆತ್ಮಕ್ಕೆ ಏನು ಮಾಡಕ್ಕಾಗಲ್ಲ. ಶರೀರ ಇಲ್ಲ ಅಂದ್ರೆ ಆತ್ಮ ಸಂಪೂರ್ಣ ನಿಷ್ಕ್ರಿಯ. ಹಾಗಾಗಿ ಸಾವಿನ ನಂತರ ಆತ್ಮ ಎಲ್ಲೂ ಅಲೆದಾಡೋದಿಲ್ಲ, ಬದಲಾಗಿ ನಿದ್ರಿಸುತ್ತೆ ಅಂತ ಈ ಮೂಲ ವಿವರಿಸುತ್ತೆ. ಇಲ್ಲಿ ನಿದ್ರೆ ಅಂದ್ರೆ ಸುಮ್ಮನೆ ಮಲಗೋದಲ್ಲ, ಬದಲಿಗೆ ಅಂತಿಮ ನ್ಯಾಯ ತೀರ್ಪಿಗಾಗಿ ಪುನರುತ್ಥಾನಗೊಳ್ಳುವವರೆಗೂ ಕಾಯುವ ಒಂದು ಸ್ಥಿತಿ. ಹಾಗಾದ್ರೆ ಈ ನಿದ್ರಿಸುವ ಆತ್ಮ ಅನ್ನೋ ಸಿದ್ಧಾಂತಕ್ಕೆ ಕಾರಣಗಳೇನು? ಮೊದಲನೇದಾಗಿ, ಬೈಬಲ್ನಲ್ಲಿ ಅಶುದ್ಧ ಚೇತನಗಳು ಅಲೆದಾಡೋ ಬಗ್ಗೆ ಹೇಳಲಾಗಿದೆ, ಆದರೆ ಮನುಷ್ಯನ ಆತ್ಮ ಅಲೆಯುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಎರಡನೇದಾಗಿ, ನ್ಯಾಯ ತೀರ್ಪು ಅನ್ನೋದು ನಾವು ದೇಹದಲ್ಲಿ ಮಾಡಿದ ಕೆಲಸಗಳ ಮೇಲೆ ನಿಂತಿರುತ್ತೆ. ಮೂರನೆಯ ಮತ್ತು ತುಂಬಾನೇ ಮುಖ್ಯವಾದ ಅಂಶ ಏನಂದ್ರೆ, ಒಂದು ವೇಳೆ ಆತ್ಮಗಳು ಸತ್ತ ಮೇಲೂ ಪಾಪ ಮಾಡ್ತಾ ಇದ್ರೆ ಅವುಗಳ ಶಿಕ್ಷೆ ಜಾಸ್ತಿ ಆಗ್ತಾನೇ ಇರುತ್ತೆ. ಇದು ನ್ಯಾಯಯುತವಲ್ಲ ಅಲ್ವಾ? ಇದೆಲ್ಲ ಚರ್ಚೆಯ ನಂತರ ನಾವು ನಮ್ಮ ಮೂಲ ಪ್ರಶ್ನೆಯ ಉತ್ತರಕ್ಕೆ, ಅಂದ್ರೆ ಮನುಷ್ಯನ ಆತ್ಮಕ್ಕೂ ದುಷ್ಟಾತ್ಮಕ್ಕೂ ಇರೋ ಸ್ಪಷ್ಟ ವ್ಯತ್ಯಾಸಕ್ಕೆ ಬಂತಲ್ಪಿದ್ದೇವೆ. ಈ ವ್ಯತ್ಯಾಸಗಳನ್ನ ಒಮ್ಮೆ ಗಮನಿಸಿ. ಮನುಷ್ಯನ ಆತ್ಮ ದೇಹಕ್ಕೆ ಸಂಬಂಧಿಸಿದ್ದು. ಸತ್ತ ಮೇಲೆ ಅದು ನ್ಯಾಯತೀರ್ಪಿಗಾಗಿ ನಿದ್ರಿಸುತ್ತೆ ಅಂದ್ರೆ ಕಾಯುತ್ತೆ. ಆದ್ರೆ ದುಷ್ಟಾತ್ಮ ಹಾಗಲ್ಲ. ಅದು ಬೇರೆ ಒಂದು ಜೀವಿ, ಚೇತನ ಜಾತಿಗೆ ಸೇರಿದ್ದು. ಅದು ಸದಾ ಸಕ್ರಿಯವಾಗಿ ಅಲೆದಾಡುತ್ತಲೇ ಇರುತ್ತೆ. ಒಂದು ಕಾಯುವ ಸ್ಥಿತಿಯಲ್ಲಿದ್ರೆ ಇನ್ನೊಂದು ಸದಾ ಚಲನೆಯಲ್ಲಿರುತ್ತೆ. ಹಾಗಾಗಿ ಈ ಮೂಲದ ತರ್ಕದ ಪ್ರಕಾರ ಮನುಷ್ಯನ ಆತ್ಮ ಸತ್ತಮೇಲೆ ದುಷ್ಟಾತ್ಮವಾಗಿ ಬದಲಾಗೋಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅವೆರಡು ಹುಟ್ಟಿನಿಂದಲೇ ಬೇರೆ ಬೇರೆ ಅಸ್ತಿತ್ವಗಳು. ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆನ ಇಡುತ್ತೆ. ನಮ್ಮ ನಿಜವಾದ ಅಸ್ತಿತ್ವವೇ ಆತ್ಮ ಅನ್ನೋದಾದ್ರೆ, ಹಾಗಾದರೆ ಈ ದೇಹದ ಉದ್ದೇಶವಾದರೂ ಏನು? ಈ ಭೌತಿಕ ಶರೀರದ ಮೂಲಕ ನಾವು ಏನನ್ನು ಸಾಬೀತುಪಡಿಸಬೇಕಿದೆ?